ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ 5:30ಗೆಲ್ಲ ಎದ್ದೆ. ಎದ್ಬಿಟ್ಟು ಬಾಗಿಲಿಗೆ ಕಸೆಲ್ಲ ಹೊಡೆದು ಬಾಗಿಲಿಗೆ ನೀರು ಹಾಕಿ ಮತ್ತೆ ರಂಗೋಲಿ ಹಾಕಿದ್ದೀನಿ. ನೋಡ್ತಿರ್ಬೋದು ಇವತ್ತು ನಮ್ಮ ಮನೆ ಮುಂದೆ ಈ ಥರ ರಂಗೋಲಿ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಸೈಡ್ ಸಿಗೋಂಥ ರಂಗೋಲಿ ಪೌಡರ್ ಇದ್ವು. ಇದು ವೈಟ್ ಪೌಡರ್ ಎಲ್ಲ ನಿಮಗೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನೋಡಿಸಿದ್ದೆ. ಹಳ್ಳಿ ಕಡೆ ಸಿಗೋಂಥ ರಂಗೋಲಿ ಪೌಡರ್ ಅಂತ ಹೇಳ್ಬಿಟ್ಟು ಅದೇ ಪೌಡರ್ನಿಂದ ಹಾಕಿರೋಂಥದ್ದು. ಇದು ಒಣಗಾದ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಯಾಕಂದರೆ ಎದ್ದು ಕಾಣುತ್ತೆ. ಈಗ ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕಾಣಲಿಲ್ಲ ಅಂದ್ಕೊತೀನಿ, ಆದರೂ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಬಿಸಿಲು ಬಂದಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಹೈಲೈಟಾಗಿ ಕಾಣುತ್ತೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ರಂಗೋಲಿ. ಇವತ್ತು ನಮ್ಮ ಮನೆಯಿಂದ ಹಾಕಿರುವಂಥ ರಂಗೋಲಿ. ಇದು ಶುಕ್ರವಾರ ವ್ಲಾಗ್ ಇದು. ನಾಳೆ ಬರುತ್ತೆ ನೋಡಿ, ಮತ್ತು ಎಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಗಿಲಿಗೆ ನೀರೆಲ್ಲ ಹಾಕಿದ್ದಾಯಿತು. ಹಾಕಿ ರಂಗೋಲಿ ಹಾಕ್ಬಿಟ್ಟು ಮನೆ ಒಳಗಡೆ ಬಂದಮೇಲೆ ಈಗ ಬಿಸಿಬೇಳೆ ಬಾತ್ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಿದ್ದೆ. ಗ್ಯಾಸ್ ಖಾಲಿಯಾಗಿದೆ, ಹಾಗಾಗಿ ನಾನು ರೈಸ್ ಕುಕ್ಕರ್ನಲ್ಲಿ ಇಡ್ತಾಯಿದ್ದೀನಿ. ಈಗ 2 ಲೋಟ ಅಕ್ಕಿ ತೊಗೊಂಡು 1 ಲೋಟ ಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ತೊಗೊಂಡು ನೀಟಾಗೆಲ್ಲ ವಾಶ್ ಮಾಡಿ ಈಗ ಬೇಯೋದಕ್ಕೆ ಅಂತೇಳ್ಬಿಟ್ಟು ಇಟ್ಟಿದ್ದೀನಿ. ಅಕ್ಕಿ ಬೇಳೆ ಜೊತೆ 4 ಟೊಮೆಟೊ ಕೂಡ ಬೇಯೋದಕ್ಕೆ ಅಂತೇಳ್ಬಿಟ್ಟು ಹಾಕ್ಕೊಂಡಿದ್ದೆ. ಇಲ್ಲಿ ತರಕಾರಿ ಬೀನ್ಸು, ಕ್ಯಾರೆಟು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಈಗ ಬೇಯೋದಕ್ಕೆ ಅಂತೇಳ್ಬಿಟ್ಟು ಇದ್ದೀನಿ. ಒಲೆ ಮೇಲೇ ಇಟ್ಟಿದ್ದೀನಿ ಬೇಯಲಿ ಅಂತೇಳ್ಬಿಟ್ಟು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ ಬೇಯೋದಕ್ಕೆ. ಇಲ್ಲಿ ಬಂದು ಟೊಮೆಟೊ ಬೆಂದು ಸೈಡಿಗೆ ನೋಡಿ ಎತ್ತಿಟ್ಟಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ಬಂದು ಬೆಡಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು 4 ಬೆಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಮಿಕ್ಸಿ ಹಾಕೊಂಡು ಗ್ರೈ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇದ್ರ ಜೊತೆ ಇನ್ನೇನು ಹಾಕೋದಿಲ್ಲ. ಟೊಮೊಟೊ, ಬೆಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಹಾಕ್ಕೊಂಡು ಇನ್ನೇನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳೋಂಥದ್ದು. ಇನ್ನೇನಿದ್ದು ತರಕಾರಿ ಬನ್ನಿ ಬೇಯ್ತಾ ಇದೆ. ಒಲೆ ಮೇಲೆ ಇಟ್ಟಿದ್ದೀನಲ್ವ, ಬೇಗನೆ ಬೇಯುತ್ತೆ. ಯಾಕಂದರೆ ಒಲೆ ತುಂಬಾ ಜೋರಾಗಿ ಉರಿತಾ ಇರುತ್ತೆ. ರೈಸ್ ಕುಕ್ಕರಲ್ಲಿ ಇಟ್ಟಿದ್ದೆ ಬೇಳೆ ಮತ್ತು ಅಕ್ಕಿ ಎಲ್ಲನೂ ತೆಗೆದು ಪಾತ್ರೆಗೆ ಹಾಕಿದ್ದೀನಿ, ಯಾಕೆಂದರೆ ಜಾಗ ಸಾಕಾಗಲಿಲ್ಲ ಅಂತೇಳ್ಬಿಟ್ಟು. ಈಗ ಬೆಂದಿರೋಂಥ ತರಕಾರಿ ಕೂಡ ರೈಸ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ನೀರಾಗಿದೆ ತರಕಾರಿನಲ್ಲಿ, ಅಷ್ಟು ನೀರನ್ನು ಕೂಡ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇರೋಂಥದ್ದು ಮಾಡಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಕೂಡ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಈಗ ನೋಡ್ತಾ ಇರ್ಬೋದು ತರಕಾರಿ ಎಲ್ಲ ಹಾಕಿ ಆದಮೇಲೆ ಈ ಥರ ಬೇಯಿಸಿದ್ದೀನಿ. ಬೇಯಿಸಾದ್ಮೇಲೆ ಈಗ ಮಸಾಲೆ ರುಬ್ಬಿರೋಂಥ ಮಸಾಲೆ ಕೂಡ ಇದರಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತೋರಿಸ್ತೀನಿ ಯಾವ ಥರ ಕಲರ್ ಬರುತ್ತೆ. ನ್ಯಾಚುರಲ್ ಕಲರ್, ಇದಕ್ಕೆ ಕಲರ್ ಎಲ್ಲ ಏನೂ ಆಗ್ತಾಯಿಲ್ಲ. ಈ ಥರನೇ ರುಬ್ಬಿ ಬೆಳಗ್ಗೆ ಮೆಣಸಿನ್ಕಾಯಿ ಹಾಕಿ ರುಬ್ಬೋದ್ರಿಂದ ಸ್ವಲ್ಪ ಕಲರ್ ಎಲ್ಲ ಬರುತ್ತೆ. ಇನ್ನೇನಿದೆ ಬಿಸಿಬೇಳೆ ಬಾತ್ ಪೌಡರ್ನ ಹಾಕ್ಕೊತೀನಿ ನಾನು. ಹಾಕ್ಕೊಂಡು ನ್ಯಾಚುರಲಾಗಿ ಮಾಡ್ತಾ ಇರೋವಂಥದ್ದು ಬಿಸಿಬೇಳೆ ಬಾತು. ನಾನೀಗ 2 ಲೋಟ ಅಕ್ಕಿ ಮತ್ತು 1 ಲೋಟ ಬೇಳೆ ಹಾಕ್ಕೊಂಡಿದ್ದೆ. ಎಷ್ಟು ಒಂದು ಪಾತ್ರೆ ತುಂಬ ರೈಸ್ ಆಗ್ತಾಯಿದೆ. ನಾನು ಬೆಳಗ್ಗೆ ಟಿಫನ್ ಎಲ್ಲರಿಗೂ ಸೇರಿ ಒಟ್ಟಿಗೆ ಮಾಡ್ತಿದ್ದೆ, ಮಕ್ಕಳ ಬಾಕ್ಸ್ಗೆ ಮತ್ತು ನಮಗೆ ಅಂತೇಳ್ಬಿಟ್ಟು. ನಾವು ಮನೇಲಿ ಎಲ್ಲ ಇದಿರಲ್ವ, ಎಲ್ಲರಿಗೂ ಬೇಕು ಅಂತೇಳಿ ನಾನು ಮಾಡ್ತಾ ಇರೋವಂಥದ್ದು. ನಾನಿವತ್ತು ಒಲೆ ಮೇಲೆ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬನ್ನಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಮಾಡಾದ್ಮೇಲೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮಿಕ್ಸ್ ಆಗಿದೆ. ಮಸಾಲೆ ರುಬ್ಬಿರೋಂಥ ಮಸಾಲೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ಕಲರ್ ನೋಡಿ ಈ ಥರ ಕಾಣ್ತಾ ಇದೆ, ನ್ಯಾಚುರಲ್ ಕಲರ್ ಆಗಿ ಕಾಣ್ತಾ ಇರೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಆಗಲೇ ತರಕಾರಿ ಬೇಯಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿದ್ದೆ. ಈಗ ರುಚಿಗೆ ನೋಡಿಕೊಂಡು ಎಷ್ಟು ಬೇಕಂತ ಉಪ್ಪನ್ನು ಹಾಕ್ಕೊಳ್ಳಿ, ಯಾಕಂದರೆ ನಾನು ಕೂಡ ಟೇಸ್ಟ್ ನೋಡಿ ಈಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಆದರೆ ತಿನ್ನೋದಕ್ಕಾಗಲ್ಲ, ಸ್ವಲ್ಪ ಕಮ್ಮಿದು ಬೇಕಾದರೆ ಮಿಕ್ಸ್ ಮಾಡ್ಕೊಬೋದು. ಜಾಸ್ತಿ ಆದರೆ ಊಟ ಟೇಸ್ಟ್ ಕೂಡ ಇರೋದಿಲ್ಲ. ಆ ಕಾರಣಕ್ಕೆ ನಾನು ನೋಡಿ ಟೇಸ್ಟ್ ನೋಡಿ ಆಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಬಾಣಲೆ ಇಟ್ಟು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಕಡಲೆಬೀಜ ಹಾಕ್ಕೊಂಡು ಒಗ್ಗರಣೆ ಕೊಟ್ಟೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬಿಸಿಬೇಳೆ ಬಾತ್ ತಿಂತಾಯಿದ್ರೆ ಬಾಯಿಗೆ ಸಿಗ್ತಾಯಿದೆ. ಕಡಲೆಬೀಜ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಈರುಳ್ಳಿ, 2 ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆ ಕೊಟ್ಟು ಚೆನ್ನಾಗಿ ಈರುಳ್ಳಿ ಬೇಯಲಿ ಅಂತೇಳ್ಬಿಟ್ಟು ಎಣ್ಣೆಯಲ್ಲಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳೋಣ. ಈರುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಟಿದ್ದೀನಿ. ಕೊಟ್ಟಾದ್ಮೇಲೆ ಅದೆಲ್ಲ ಬೇಯ್ತಾ ಇದೆ. ಇನ್ನೇನು ಇಲ್ಲಿ ನೋಡ್ತಾ ಇರ್ಬೋದು ಬಿಸಿಬೇಳೆ ಬಾತ್ ಪೌಡರ್ ತೊಗೊಂಡಿದ್ದೀನಿ. 2 ಪ್ಯಾಕೆಟ್ ಬಿಸಿಬೇಳೆ ಬಾತ್ ಪೌಡ್ರನ್ನ ತೊಗೊಂಡಿದ್ದೀನಿ. ಇಲ್ಲಿ ಈರುಳ್ಳಿ, ಕಡಲೆಬೀಜ ಮತ್ತು ಎಲ್ಲನೂ ಬೆಂದಿದೆ. ಇನ್ನೇನು ಸಾಫ್ಟ್ ಆಗಿದೆ ಈರುಳ್ಳಿ ಎಲ್ಲನೂ. ಇದಕ್ಕೆ ಸ್ವಲ್ಪ ಅರಿಶಿನವನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ. ಈಗ ಅರಿಶಿನ ಹಾಕ್ಕೊಂಡು ಅದಕ್ಕೆ ಬಿಸಿಬೇಳೆ ಬಾತ್ ಪೌಡರ್ ಇದಲ್ವ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಬಿಸಿಬೇಳೆ ಬಾತ್ ಪೌಡರ್ನ ಹಾಕಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಫ್ರೈ ಎಲ್ಲ ಆದಮೇಲೆ ಪಾತ್ರೆಗೆ ಮಿಕ್ಸ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಈಗ 2 ಪ್ಯಾಕೆಟ್ ಪೌಡರನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ, ಯಾಕಂದರೆ ಸ್ಮೆಲ್ ಹಾಗೆ ಇರುತ್ತೆ ಅಂತೇಳ್ಬಿಟ್ಟು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಹೋಗುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಒಗ್ಗರಣೆ ಈ ಥರ ಮಾಡಿಬಿಟ್ಟು ಒಗ್ಗರಣೆ ಕೊಟ್ಟರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾವು ಊಟ ಮಾಡಬೇಕಾದ್ರೆ ಕಡಲೆಬೀಜ ಎಲ್ಲ ಬಾಯಿಗೆ ಸಿಗ್ತಾಯಿದ್ರೆ ಅದು ತಿನ್ನೋ ಮಜನೇ ಬೇರೆ. ಅಷ್ಟು ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತು. ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ. ನಮಗೆಲ್ಲ ತುಂಬಾ ಇಷ್ಟ ಬಿಸಿಬೇಳೆ ಬಾತು. ಇದಕ್ಕೆ ಖಾರ ಬುಂದಿ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ
ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ರೈಸ್ ಬೆಂದಿದಲ್ವ, ಬೆಂದಿರೋಂಥ ರೈಸ್ಗೆ ನಾನೀಗ ಒಗ್ಗರಣೆ ಕೊಟ್ಟಿರೋಂಥದ್ದು. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆದಮೇಲೆ ನೋಡಬೇಕು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ ನಾನು ಬೇರೆ ಏನೂ ಹಾಕಲಿಲ್ಲ. ಈ ಪೌಡರು ಮತ್ತು ಮಾಮೂಲಿ ಖಾರವನ್ನು ರುಬ್ಬಿ ಹಾಕಿರೋಂಥದ್ದು. ಇನ್ನೇನಿದು ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ಇದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಅಂತ ಹೇಳ್ಬಿಟ್ಟು ಬಿಡೋಣ. ಇದ್ರ ಮೇಲೇ ಕುದಿಯೋದಕ್ಕೆ ಅಂತ ಬಿಟ್ಮೇಲೆ ಅದು ಸ್ವಲ್ಪ ಹೊತ್ತು ಮಸಾಲೆ ಎಲ್ಲನೂ ಮಿಕ್ಸ್ ಆಗಲಿ ನೀಟಾಗಿ ರೈಸ್ಗೆಲ್ಲ ಮಿಕ್ಸ್ ಆದಮೇಲೆ ಈಗ ಇನ್ನೇನು ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬಾ ಚೆನ್ನಾಗಿದೆ. ಬಿಸಿ ಬಿಸಿ ಬಿಸಿಬೇಳೆ ಬಾತ್ ತಿನ್ನೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಬಂದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇನ್ನೇನಿದು ಬಿಸಿಬೇಳೆ ಬಾತ್ ಈಸ್ ರೆಡಿ. ಫ್ರೆಂಡ್ಸ್ ಈಗ ವಾಯ್ಸ್ ಕೊಡ್ತಾ ಇದ್ದೀನಿ. ಕೊಡಬೇಕಾದ್ರೆ ನೋಡ್ತಾ ಇರ್ಬೋದು ಮೇಕೆ ಸೌಂಡ್ ಆಗ್ತಾ ಇದೆ, ಇಲ್ಲ ನಾಯಿ ಸೌಂಡು, ಪಕ್ಕದಲ್ಲಿ ಗಲಾಟೆ ಮತ್ತು ಮೇಕೆ ಸೌಂಡ್ ಈ ಥರ ಆಗ್ತಾನೆ ಇರುತ್ತೆ. ಏನು ಮಾಡೋಕ್ಕಾಗೋದಿಲ್ಲ, ಹಳ್ಳಿಯಲ್ಲಿ ಹಸು ಸೌಂಡು ಎಲ್ಲ ಆಗ್ತಾನೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಬಿಸಿಬೇಳೆ ಬಾತ್ ರೆಡಿ ಆಯಿತು. ಈಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ 5:30 ಆಗಿದೆ. ಈಗ ಮಳೆ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಒಂದು 15 ಡೇಸ್ ಏನೋ ಆಗಿತ್ತು ಮಳೆ ಬಂದು. ಇವತ್ತು ಮಳೆ ಬರ್ತಾಯಿದೆ. ಇವತ್ತು ಜೂನ್ 28. ಇವತ್ತು ಬರ್ತಾ ಇರೋಂಥ ಮಳೆ. ಇವತ್ತೊಂದು ದಿವಸ ಲಾಗ್ ಮಾಡ್ತಾ ಇರೋಂಥದ್ದು. ನಾನು ಇವತ್ತು ಲಾಗ್ ಏನೆಲ್ಲ ಆಗಿದೆ ಅಂತ ಬಿಟ್ಟು ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ. ಈಗ ಮೂರಲ್ಲಿ ಮಳೆ ಬರ್ತಾಯಿದೆ, ಆದರೆ ಮಳೆ ಬರ್ತಾ ಇದೆ, ಆದರೆ ಕೆರೆ ಎಲ್ಲ ಏನು ತುಂಬಲಿಲ್ಲ. ಸುಮ್ಮನೆ ಭೂಮಿ ಒಂದು ಸ್ವಲ್ಪ ತ್ಯಾಮ ಆಗುತ್ತೆ ಅಷ್ಟೇ. ಅಷ್ಟೇ ಏನು ಗಟ್ಟಿ ಮಳೆ ಎಲ್ಲ ಆಗಲಿಲ್ಲ. ಇಷ್ಟು ಮಳೆ ಆಗ್ತಾಯಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಹೊಸಬರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತೀರಾ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬಿಂದ ನನಗೆ ತುಂಬ ಖುಷಿಯಾಗುತ್ತೆ. ನಿಮ್ಮ ಸಪೋರ್ಟ್ ನನಗೆ ಅಗತ್ಯವಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಬೆಳಗಿನ ಲಾಗ್ ಏನೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಬೆಳಗ್ಗೆ ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಮತ್ತು ನೀವು ಕೂಡ ನೋಡಿ, ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವತ್ತು ಹೋಗಿ ಚಿಕ್ಕಡಿಕಾಯಿ ಎಲ್ಲ ಕೀಳಕ್ಕೆ ಹೋಗಿದ್ವಿ. ಬೆಳಗ್ಗೆ ಟಿಫನ್ ಎಲ್ಲ ಬಿಸಿಬೇಳೆ ಬಾತ್ ಮಾಡಿ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸಿ ಮಕ್ಕಳನ್ನ ಸ್ಕೂಲ್ ಕಳಿಸಿ ಇವತ್ತಿನ ದಿವಸ ತೋಟಕ್ಕೆ ಹೋಗಿದ್ವಿ. ಚಿಕ್ಕಡಿಕಾಯಿ ಸ್ವಲ್ಪ ಸಿಕ್ತು, ಅದನ್ನ ಹಾಗೆ ಕಿತ್ಕೊಂಡ್ಬಂದ್ವಿ. ನಾನು ಹಸ್ಬೆಂಡ್ ಇಬ್ಬರು ಹೋಗಿ ಕಿತ್ಕೊಂಡು ಬಂದ್ವಿ. ಬಂದಮೇಲೆ ಈಗ ಸ್ವಲ್ಪ ಹೊತ್ತು ಮಲಗಿದ್ವಿ, ಆಗ ಸ್ನಾನ ಆಯಿತು. ಈಗ ಬಂದು ಮಳೆ ಬರ್ತಾಯಿತ್ತು, ಹಾಗೆ ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮಗೆಲ್ಲ ಇಷ್ಟ ಆಗ್ಬೋದು ಅಂದ್ಕೊತೀನಿ. ನಿಮಗೆಲ್ಲ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಾಯಿದೆ ಅಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೇವೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಾಗಿರೋ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ಹಾಲು ಮುಗಿಸ್ಕೊಂಡ್ಬಿಡ್ತಾಯಿರುತ್ತೆ. ನನ್ನ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನನ್ನ ವೀಡಿಯೋಸು ನಿಮಗೆಲ್ಲ ಇಷ್ಟ ಆದರೆ ಏನು ಮಾಡಬೇಕಂತ. ಫ್ರೆಂಡ್ಸ್, ಬೆಳಗ್ಗೆ ಮಾಡಿರೋಂಥ ಬಿಸಿಬೇಳೆ ಬಾತ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಮಾಡಿ ಒಂದು 10 ಗಂಟೆಗೆಲ್ಲ ಖಾಲಿ ಆಗೋಯ್ತು, ಪಾತ್ರೆನೇ ಖಾಲಿ ಆಗೋಯ್ತು. ಯಾಕಂದರೆ ತುಂಬಾ ಚೆನ್ನಾಗಿತ್ತು. ಎಲ್ಲ ತಿಂದು ಖಾಲಿ ಮಾಡಿದ್ವಿ. ಬಿಸಿಬೇಳೆ ಬಾತು ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು. ಎಲ್ಲ ಖಾಲಿ ಆಯಿತು. ಮತ್ತು ಮಧ್ಯಾಹ್ನಕ್ಕೆ ರೈಸು ಮತ್ತು ರಸಮ್ ಎಲ್ಲ ಆಗಿತ್ತು. ಮಧ್ಯಾಹ್ನ ಊಟ ಕೂಡ ಮುಗಿಸಿದ್ವಿ. ಈಗ ಸ್ವಲ್ಪ ಹೊತ್ತು ಮಲಗೆ ಎದ್ದು ಆಮೇಲೆ ಇನ್ನೇನಿದು ಈವ್ನಿಂಗ್ ಲಾಗ್ ಮಾಡ್ತಿರೋದು. ಮಳೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ಲಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೆ. ಇಷ್ಟ ಆಗಿದೆ ಏನು ಮಾಡಬೇಕಂತ ನಿಮಗೆಲ್ಲ ಗೊತ್ತಾಯಿದೆ. ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ತುಂಬಾ ರಿಕ್ವೆಸ್ಟ್ ಏನಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ರೆಡಿ 8 ಕಂಪ್ಲೀಟಾಗಿ 9 ಮಂತ್ಸ್ಗೆ ಬೀಳ್ತಾ ಇದೆ. 1000 ಸಬ್ಸ್ಕ್ರೈಬರ್ ಕೂಡ ಆಗಲಿಲ್ಲ ಇನ್ನೂ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ. ಅದಕ್ಕೆ ಬೇಗನೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಜನ ಬೇಗನೆ, ಆದಷ್ಟು ಬೇಗ 1000 ಜನ ಸಬ್ಸ್ಕ್ರೈಬ್ ಆಗಲಿ. 4000 ವಾಚ್ ಅವರ್ ಕಂಪ್ಲೀಟ್ ಆಗಲಿ. ಇನ್ನೂ 4000 ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗಲಿಲ್ಲ. ಆ ಕಾರಣಕ್ಕೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮಂಥ ಹಳ್ಳಿಯವ್ರನ್ನ ಬೆಳೆಸಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಗತ್ಯವಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್, ವಾಚ್ ಅವರ್ ಕಂಪ್ಲೀಟ್ ಆಗಲಿ. ಹಾಕೋಂಥ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ ನಿಮಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮಳೆ ಬಂದು ನಿಂತಿದೆ. ಈಗ ಪಕ್ಷಿಗಳೆಲ್ಲ ಗೂಡ್ಗೆ ಹೋಗ್ತಾ ಇದೆ. ತುಂಬಾ ಚಿಲಿಪಿಲಿ ಸೌಂಡ್ ಎಲ್ಲ ಕೇಳ್ತಾ ಇದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.